ಆತ್ಮೀಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಬ್ರಿಡ್ಜ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 7-8 ದಶಕಗಳು ಕಳೆದು ಹೋದ ಮೇಲೂ ಕೂಡ ಬಹಳಷ್ಟು ಗ್ರಾಮಗಳಿಗೆ ಇವತ್ತು ಕೂಡ ಒಂದು ರಸ್ತೆ ಸಂಪರ್ಕ ಇಲ್ಲ. ರಸ್ತೆ ಸಂಪರ್ಕ ಇನ್ ದ ಸೆನ್ಸ್ ಇದು ಸರ್ವಋತು ರಸ್ತೆ ಅಂದರೆ ಎಲ್ಲ ಕಾಲದಲ್ಲಿ ರಸ್ತೆ ಸಂಚಾರಕ್ಕೆ ಸುಗಮವಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತಹ ಒಂದು ರಸ್ತೆಯನ್ನು ನಾವು ಕಾಣಲಿಕ್ಕೆ ಆಗದೇ ಇರುವಂತಹ ಒಂದು ಸಂದರ್ಭವನ್ನು ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ. ಫಾರ್ಚುನೇಟ್ಲಿ ನಮ್ಮಲ್ಲಿ ಇದು ನಮ್ಮ ಸಿದ್ದಾಪುರ ತಾಲೂಕೇನಿದೆ, ಇದು ರಾಷ್ಟ್ರನಾಯಕ ರಾಮಕೃಷ್ಣ ಹೆಗಡೆಯವರ ಊರು. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ವಿಶೇಷವಾಗಿ ಸಿದ್ದಾಪುರ ತಾಲೂಕಿನಲ್ಲಿ ಬಂಗಾರಪ್ಪನವರ ಪ್ರಭಾವ ಬಹಳ ಇತ್ತು. ಯಾಕಂದರೆ ನಾವು ಈ ಮಲೆನಾಡಿನ ಭಾಗದಲ್ಲಿ ರಾಮಕೃಷ್ಣ ಹೆಗಡೆಯವರನ್ನು ಮತ್ತು ಬಂಗಾರಪ್ಪನವರನ್ನು ಯಾವ ಕಾರಣಕ್ಕೂ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಈ ಭಾಗದಲ್ಲಿ ಈ ಮೂಲಭೂತ ಸೌಕರ್ಯಗಳಾದಂಥ ಸೇತುವೆಗಳು, ರಸ್ತೆಗಳು ಇವುಗಳ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿ, ಅಂದರೆ ನಮಗೆ ಜನಸಾಮಾನ್ಯರಿಗೆ ಎಷ್ಟು ಅಗತ್ಯ ಇದೆ ಅಲ್ಲ, ಆ ಪ್ರಮಾಣದಲ್ಲಿ ಆಗಿಲ್ಲ ಅನ್ನುವಂತಹ ಆರೋಪವನ್ನು ನಾವು ಕೇಳ್ತಾ ಇದ್ದೀವಿ. ಬಟ್ ಫಾರ್ಚುನೇಟ್ಲಿ ನಮ್ಮ ಕ್ಷೇತ್ರಕ್ಕೆ, ಅಂದರೆ ಇದು ಸಿರ್ಸಿ ಸಿದ್ದಾಪುರ ಕ್ಷೇತ್ರ ಒಳಪಡುತ್ತೆ. ನಾನಿರ್ತಾ ಇರುವಂಥದ್ದು ಇದು ಬಿದ್ರಿಕಾನ್ ಪಂಚಾಯತ್ನ ಹಳದೋಟದ ಗ್ರಾಮ. ಜೊತೆಗೆ ಈ ಗ್ರಾಮದಿಂದ ಕೋಲ್ಸಿರ್ಸಿಗೆ ರಸ್ತೆ ಕನೆಕ್ಟ್ ಆಗುತ್ತೆ. ಆಮೇಲೆ ಕೋಲ್ಸಿರ್ಸಿಯ ಭಾಳಷ್ಟು ಜನರ ಜಮೀನುಗಳು, ಅಂದರೆ ತೋಟ, ಗದ್ದೆ, ಬೇಣ, ಬೆಟ್ಟ ಎಲ್ಲ ಈ ಭಾಗದಲ್ಲಿ ಇರುವಂಥದ್ದು. ಹಾಗಾಗಿ ಈಗ ಈ ಅವಧಿಯಲ್ಲಿ, ಅಂದರೆ ಭೀಮಣ್ಣ ನಾಯಕರು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆದ ನಂತರ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದೊಂದು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಿರುವಂತಹ ಒಂದು ಕಿರು ಸೇತುವೆ. ಇದ್ರ ಜೊತೆಗೆ ರಸ್ತೆ ಇಲ್ಲಿಂದ, ಈಗ ನಾನೇನು ಯಾವ ಪ್ರದೇಶದಲ್ಲಿ ನಿಂತಿದ್ದೀನಿ, ಇಲ್ಲಿಂದ ಮುಖ್ಯ ರಸ್ತೆ ಡಾಂಬರು ರಸ್ತೆಗೆ ಸಂಪರ್ಕ ಮಾಡಬೇಕಿದ್ರೆ ಸುಮಾರು ಒಂದು 2.5 ಕಿಲೋಮೀಟರುಗಳ ಅಂತರವನ್ನು ಸಾಗಬೇಕು. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಈ ಥರ ಮಣ್ಣಿನ ರಸ್ತೆ ಇದೆ. ಆದಾಗ್ಯೂ ಕೂಡ ಒಂದೆರಡು ಸಿಮೆಂಟಿನ, ಅಂದರೆ ಸಿಸಿ ಕಾಮಗಾರಿಗಳು 2 ಈ ಊರಿಗೆ ಈ ಹಿಂದೆ ಆಗಿದೆ. ಈಗ ಭೀಮಣ್ಣ ನಾಯಕರು ಬಂದ ಮೇಲೆ ಈ ಬ್ರಿಡ್ಜ್ ಆಯಿತು, ನೀವು ಈಗಾಗಲೇ ಹಿಂದೆ ನೋಡಿರುವಂಥದ್ದು. ಆಮೇಲೆ ಈಗ ಇನ್ನೊಂದು ಸಿಮೆಂಟ್ ಕಾಂಕ್ರೀಟ್ ರೋಡ್ ನಡೀತಾ ಇದೆ. ಈಗ ಹಂಗಾರೆ ಹಳದೋಟಕ್ಕೆ ಬರೋರಿಗೆ, ಅಲ್ಲ ರಮೇಶಣ್ಣ, ಹಳದೋಟಕ್ಕೆ ಬರೋರಿಗೆ ಒಂದು ಬಿದಿರ್ಕನ್ ಕಡೆಯಿಂದ ಬರಬೇಕು, ಇಲ್ಲ ಹೆಗ್ಗದ್ದೆ ಕಡೆಯಿಂದ ಬರಬೇಕು. ಇಲ್ಲಿ ಕಾಮಗಾರಿ ನಡೀತೈತೆ ಬೋರ್ಡ್ ಕೊಟ್ಬಿಡು. ಅಲ್ಲಿ ಬೇಲಿ ಹಾಕ್ಬೇಕಾ? ಲಕ್ಷ್ಮಣರ ಮನೆ ಹತ್ರ ಕಲ್ಲು ಇಟ್ಬಿಟ್ರ ಇತ್ತಿಂದ ಯಾರು ಬರೋರಿಲ್ಲ, ಇತ್ತಿಂದ ಹೋಗೋದಿಲ್ಲ. ಈ ಗಂಟಿನ ಮನೆ ಗಾಡಿ ಒಂದು ಹೋಯ್ತೈತಿ. ನೋಡಿದ್ರಲ್ಲ ಈ ರಸ್ತೆ ಕಾಮಗಾರಿಯನ್ನು. ಈ ರಸ್ತೆಯ ಮೂಲಕ ಕೋಲ್ಸಿರ್ಸಿ ಮತ್ತು ಬೇಡ್ಕಣಿಯನ್ನು ನೇರವಾಗಿ ಸಂಪರ್ಕಿಸ್ಬೋದು. ಹಾಗೆಯೇ ಕುಮಟಾ ಮತ್ತು ಈ ಕಡೆ ಉಂಚಳ್ಳಿ, ಅಂದರೆ ಸಿದ್ದಾಪುರ ಉಂಚಳ್ಳಿ ಹೆಗ್ಗರಣೆ ರಸ್ತೆ, ಈ ರಸ್ತೆಯನ್ನು ಕೂಡ ಸಂಪರ್ಕಿಸಲಿಕ್ಕೆ ಸಾಧ್ಯ ಆಗ್ತದೆ.